ಕೆಲವೊಬ್ರು ಏನಂತಾರೆ 20 years ಆರ್ 5 ಎಲೆಕ್ಷನ್. ಅವೆಲ್ಲ ರಾಂಗ್. ಅವ್ರು ಸಂವಿಧಾನ ಓದಿಲ್ಲ ಅಂತ. ಅಲ್ಲಿ 10 ವರ್ಷಕ್ಕೊಮ್ಮೆ ಅಷ್ಟೇ ಇರೋದು ಸಂವಿಧಾನದಲ್ಲಿ. ಅದನ್ನು ತಿದ್ದುಪಡಿ ಮಾಡಿರ್ತಾರೆ. ಎವ್ರಿ 10 years ಎಲೆಕ್ಷನ್ ಪಾಪ್ಯುಲೇಷನ್ ಇದ್ರ ಪ್ರಕಾರ ಮಾಡ್ಬೇಕಂತ ಇರೋದು ಈಗ. ಅದನ್ನ ಅವ್ರು 25 ವರ್ಷ ಮಾಡಿದ್ರು ವಾಜಪೇಯಿ ಅವ್ರದಾಗ. ಇವ್ರು ಬಂದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಇವ್ರು ಒಂದು 25 ಅನ್ಬೋದು, 30 ಅನ್ಬೋದು, 10 ವರ್ಷ ಅನ್ಬೋದು. ಡಿಪೆಂಡ್ ಅಪಾನ್ ಟುಮಾರೋ ರಿಸರ್ವೇಶನ್, ಟುಮಾರೋ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಟರ್ಮ್ಸ್ ಅಂಡ್ ರೆಫರೆನ್ಸ್ ಆದಾಗ ನಾಳೆ ಯಾವ ಕ್ಷೇತ್ರ ಏನ್ ಬರುತ್ತೆ ಅವೆಲ್ಲ ನೋಡ್ಕೋಬೇಕಲ್ಲ. ಏನು ಅವೆಲ್ಲ ಎಷ್ಟು ಸೀಟ್ ಮಾಡ್ತಾರೆ, ಎಷ್ಟು ಜನಸಂಖ್ಯೆ ಮಾಡ್ತಾರೆ ಅಂತ ಎಲ್ಲರೂ ಬಂದಿದ್ಯಾ? ಬರ್ಲಾರ್ದನ್ನ ಯಾಕೆ ಮಾತಾಡ್ಬೇಕು? ಬರ್ಲಿ, ಅದು ಬಂದಾಗ ಮಾತಾಡೋಣ. ಆಮೇಲೆ ನಾನು ಕೊಪ್ಪಳಕ್ಕೆ ಬರ್ತೇನೆ, ನಾನು ಇದಕ್ಕೆ ಹೋಗ್ತೇನೆ, ನಾನು ಇಲ್ಲಿ ಹೋಗಲ್ಲ, ನನಗೆ ಯಲಬುರ್ಗ ಬಿಟ್ಟರೆ ಬೇರೆ ಥರ ಅಡ್ಜಸ್ಟ್ ಆಗಲ್ಲ ಈ ಸದ್ಯದ ಪರಿಸ್ಥಿತಿಯಲ್ಲಿ. ನಾಳೆ ಅದು ರಿಸರ್ವೇಶನ್ ಆತಪ್ಪ ಹೆಣ್ಮಕ್ಳಿಗೆ, ಉದಾಹರಣೆಗೆ ಯಲಬುರ್ಗ, ಅವಾಗ ಏನ್ ಮಾಡ್ಬೇಕು? ನನ್ನ ಮಗಳು ಬರೋಲ್ಲ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. My daughter will not come to MLA. That much I can say. She is an advocate of High Court. ಈಗೆಲ್ಲ ಆಗಲಿ ನನ್ನ ಮಗಳ MLA ನಾನು ಹೇಳ್ತಾರೆ. ರಿಸರ್ವೇಶನ್ ಹೆಣ್ಮಕ್ಳು ಆದ್ರೂ ಯಾರನ್ನ ಹೆಣ್ಮಕ್ಳು ನಿಲ್ಲಿಸ್ತೇನೆ. ಈಗ ನಮ್ಮ ರಾಘವ್ಗೆ ಹೇಳ್ತೇನೆ, ಯಾರು ನಿಮ್ಮ ಹೆಣ್ಮಕ್ಳದ್ದು ನಿಲ್ಸಪ್ಪ ಅಂತ ಹೇಳಿ. ಅವನ ಪ್ರೀತಿ ಜಾಸ್ತಿ ನನಗೆ, ಅವ್ನ ಹೆಣ್ಮಕ್ಳು ಜಾಸ್ತಿ ಪಾಪ. ನಮ್ ರಾಘವ್ಗೆ ಪಾಪ ಹೇಳ್ತೀನಿ, ನಮ್ಮ ಜೊತೆ ಚೆನ್ನಾಗಿದ್ದಾನೆ ಅವನು. ಅದಕ್ಕೆ ಸುಮ್ಮನೆ ಏನ್ ಮಾಡ್ತಾರೆ, ನಿಮ್ಮವರೆಲ್ಲ ಸೇರ್ಕೊಂಡು ಕೊಪ್ಪಳಕ್ಕೆ ಬರ್ತಾರ್ರಿ ಅಲ್ಲ, ಅವನಿಗೆ ಪ್ರೀತಿ ಜಾಸ್ತಿ ಅಂತ. ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ನಮ್ ರಾಘವ್ಗೆ. ನಿಲ್ಸಪ್ಪ, ನಮ್ ರಾಘವ್ಗೆ ಹೇಳ್ತೀನಿ. ಈಗ ನಮ್ಮ ಮನೆಗೆ ಯಾರು ಬರೋಲ್ಲ, ಯಾರು ತರ್ಬೇಕಪ್ಪ? ಸುಮ್ಮನೆ ತಮಾಷೆ ಮಾಡಿದ್ವಿ ನಮ್ ರಾಘವ್ ಅಂದ್ರೆ. ಯಾರು ನಮ್ಮ ಕಾರ್ಯಕರ್ತರು ಮಾಡ್ಬೇಕಲ್ಲ. ನಮ್ಮನೆ ನಮ್ಮ ಡಾಕ್ಟರ್ ವಿಲ್ ನಾಟ್ ಕಮ್ ಟು MLA. ದಟ್ ಮಚ್ ಓಡಾಡಿದ ಕೂಡ ಆಗತ್ತಾ? ಓಡಾಡಿದ್ದು ನಮ್ಮ ತಂದೆಯವ್ರಿಗೆ ಹೇಗೆ ಅಂತ ಅವ್ರಿಗೂ ಗ್ರಾಮೀಣ ಪರಿಸ್ಥಿತಿ ಗೊತ್ತಿರಲಿಲ್ಲ. ಸ್ವಲ್ಪ ನೋಡಮ್ಮ ಅಂತ ಹೇಳಿ ಬರ್ತೀನಿ ಅದು ಬಾರಮ್ಮ ಅಂತ ಹೇಳಿ. ಬಟ್ ಇವತ್ತಿನ ರಾಜಕೀಯ ಪರಿಸ್ಥಿತಿಗೆ ಹೆಣ್ಮಕ್ಳು ಸೂಟ್ ಆಗಲ್ಲ. ಆಮೇಲೆ ಒಂದ್ಸಲ MLA ಆಗಿ ಫೇಲ್ಯೂರ್ ಅಂತ ಅನ್ಸ್ಕೋಬಾರ್ದು. ಐ ಡೋಂಟ್ ವಾಂಟ್ ಮೈ ಡಾಟರ್ ಶುಡ್ ಬಿ ಫೇಲ್ಡ್. ನೋಡೋಣ ಪರಿಸ್ಥಿತಿ ಹೇಗೆ ಏನು. ನಾನು ಅದಕ್ಕೆ ಪ್ರೋತ್ಸಾಹ ಕೊಡೋದಿಲ್ಲ. ನಾನು ಇನ್ನೂ ಏನು ಜಲ್ದಿ ರಿಟೈರ್ ಆಗೋದಲ್ಲ. ಈಗ ನನಗೆ ಇನ್ನೂ 68, ಇನ್ನೂ ಮೂರು ಟರ್ಮ್ MLA ನಿಲ್ತೇನೆ. 3 ಟರ್ಮ್ MLA ನಿಲ್ತೇನೆ. ಈಗ ಯಾಕೆ ಚಿಂತೆ ಮಾಡಲಿ?